ಸತ್ಯನೇ. ಅದು ಇವಾಗೂ ಸತ್ಯ, ಮುಂದೆನೂ ಸತ್ಯ, ಇದು ಯಾವಾಗಲೂ ಸತ್ಯನೇ ಆಗಿರುತ್ತೆ. ನಿಮ್ಮಂತ ಮಾತಾಡೋ ಮಾತುಗಳು ಒಂದ್ಸತಿ ಇದೇನಾಗ್ಬೋದು, ಸುಳ್ಳು ಆಗ್ಬೋದು. ಆದರೆ ಮಹಾತ್ಮರು ಹೇಳಿದ ಮಾತು ಯಾವತ್ತೂ ಸತ್ಯನೇ. ಅದಕ್ಕೆ ಅವರ ಮಹಾತ್ಮರು ಅಂತ ಕರೆಯೋದು. ಗೀತಮ್ಮವ್ರಿಗೆ ಮಾತಾಡ್ತಾ ಹೇಳಿದ್ರು, ಪರಮಹಂಸ ಅವಸ್ಥೆ, ಅನುಭಾವಸ್ಥೆ ಅಂತ ಅವ್ರ ಮಾತುಗಳು ಯಾವಾಗಲೂ ಸತ್ಯವೇ ಆಗಿರ್ತವೆ ಅಂತ ಹೇಳ್ಬೋದು. ಶ್ರೀರಾಮಕೃಷ್ಣರ ಅತ್ಯಂತ ಪ್ರಿಯ ಪಾತ್ರ ಶಿಷ್ಯರಲ್ಲೊಬ್ಬನಾದ ಪೂರ್ಣಚಂದ್ರ ಘೋಷನ ವಿಷಯವನ್ನ ಆತನಿಗೆ ಒಮ್ಮೆ ಶ್ರೀಮಾತೆಯವರು ಉಪಚರಿಸಿ ಉಣಬಡಿಸಿದ್ದನ್ನ ಹಿಂದೆ ನೋಡಿದ್ದೇವೆ. ಶ್ರೀರಾಮಕೃಷ್ಣರು 6 ಜನ ಈಶ್ವರ ಕೋಟಿಗಳು ಅಂತ ಹೇಳ್ತಾರೆ. ಅದರಲ್ಲಿ ಪೂರ್ಣಚಂದ್ರ ಘೋಷ ಒಬ್ಬನು ಅಂತ ಹೇಳ್ತಾರೆ. ಅಂದ್ರೆ ಈಶ್ವರ ಕೋಟಿಗಳು ಅಂದ್ರೆ ನಿತ್ಯ ಮುಕ್ತರು. ಅಂದ್ರೆ ಅವರು ಆಲ್ರೆಡಿ ಮುಕ್ತರಾಗಿ ಬಂದಿರ್ತಾರೆ ಜಗತ್ತಿಗೆ. ಅವರು ಏನು ಸಾಧನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಆದ್ರೆ ಜಗದ ಜನರಿಗೋಸ್ಕರ ಅವರು ಸಾಧನೆಯನ್ನ ಮಾಡಿ ಆ ಸಾಧನೆಯ ಫಲವನ್ನು ಜನರಿಗೆ ಕೊಡ್ತಾರೆ. ನಿತ್ಯ ಮುಕ್ತರಲ್ಲಿ 6 ಜನ ಬರ್ತಾರೆ. ಅದರ ಪೂರ್ಣಚಂದ್ರನು ಒಬ್ಬನು, ರಾಖಲ, ನರೇಂದ್ರ, ನಿರಂಜನ ಮತ್ತೆ ಬಾಬುರಾಮ್, ಈ ಥರ 6 ಜನ ಬರ್ತಾರೆ ನಿತ್ಯ ಮುಕ್ತರು, ಅಥವಾ ಅವರ ಈಶ್ವರ ಕೋಟಿಗಳು ಅಂತ ಕರೀತಾರೆ. 6 ಜನ ಬರ್ತಾರೆ. ಅದರಲ್ಲಿ ಈ ಪೂರ್ಣಚಂದ್ರ ಗೃಹಸ್ಥ ಭಕ್ತರು ಒಬ್ಬನು. ಆತನಿಗೆ ಒಮ್ಮೆ ಶ್ರೀಮಾತೆಯವರು ಉಪಚರಿಸಿ ಉಣಬಡಿಸಿದ್ದನ್ನ ಹಿಂದೆ ನೋಡಿದ್ದೇವೆ. ಇವನನ್ನ ಶ್ರೀರಾಮಕೃಷ್ಣರು ಈಶ್ವರ ಕೋಟಿಗೆ ಸೇರಿದವನೆಂದು ಪರಿಗಣಿಸಿದ್ದರು. ಹಾಗೆ ಹೇಳಿದಾಗೆ ಅದು ಬಂತು. ಈತನೂ ಕೂಡ ನರೇಂದ್ರಾದಿ ಕರುಣ ಶಿಷ್ಯರಂತೆ ಸನ್ಯಾಸಿ ಆಗಬೇಕಾಗಿತ್ತು. ಆದರೆ ಇವನ ತಾಯಿ ತಂದೆಯರು ಅದಕ್ಕೆ ಅವಕಾಶವೇ ಆಗದಂತೆ ಮೊದಲೇ ಸಾಕಷ್ಟು ಬಂದೋಬಸ್ತ್ ಮಾಡಿಬಿಟ್ಟಿದ್ದರು. ಸನ್ಯಾಸಿ ಆಗ್ಬೇಕಾಗಿತ್ತು. ಆದರೆ ಪೇರೆಂಟ್ಸು ಬಂದೋಬಸ್ತ್ ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅಲ್ಲದೆ ಅವನಿಗೆ ಮದುವೆಯನ್ನು ಮಾಡಿ ಗೃಹಸ್ಥನಾಗಿಸಿ ಬಿಟ್ಟಿದ್ದರು. ಸನ್ಯಾಸಿ ಆಗ್ಬಿಡ್ತಾನಂತ ಮದುವೆ ಮಾಡ್ಬಿಡ್ತಾರೆ ಅವನು. ಮದುವೆ ಆದರೆ ಇವನು ಹೆಚ್ಚು ಕಾಲ ಬದುಕಲಾರ ಎಂದು ಶ್ರೀರಾಮಕೃಷ್ಣರು ತಮ್ಮ ಭಕ್ತರೆದುರು ಆಗಲೇ ಹೇಳಿದ್ದರು. ಇವನು ನೋಡಿ, ಮಹಾತ್ಮ ಮಾತ್ರಿಗೆ ಅದೇ ರಾಮಕೃಷ್ಣರು ಅದನ್ನೇ ಹೇಳಿದ್ರು, ಅವನಿಗೆ ಮದುವೆ ಆದ್ರೆ ಹೆಚ್ಚು ದಿನ ಬದುಕಲ್ಲ ಅಂತ. ಹಂಗೆ ಆಗುತ್ತೆ. ಅದನ್ನು ಆಗ ಯಾರಾದರೂ ನಂಬಿದ್ದರೋ ಇಲ್ಲವೋ, ಆದರೆ ಅದು ನಿಜವಾಗುವ ಕಾಲ ಬೇಗನೆ ಬಂದು ಬಿಟ್ಟಿತು. ಅವನು, ಯಾಕಂದ್ರೆ ರಾಮಕೃಷ್ಣ ಹೇಳಿರ್ತಾರೆ ಅವನ ಮದುವೆ ಸತ್ತೋಗ್ತಾನೆ ಬೇಗ ಅಂತ. ಅದೇ ಮಾತು ಯಾರು ಕೆಲವು ನಂಬಲ್ಲ. ಮಾತು ಹೇಳಿದ ಮಾತು ಜನ ನಂಬಲ್ಲ. ಆಮೇಲೆ ಅದು ನಿಜ ಆದಾಗ ಗೊತ್ತಾಗುತ್ತೆ, ಅಯ್ಯೋ ಅವ್ರು ಹೇಳಿದ್ರಲ್ಲ ನಾವು ನಂಬಲೇ ಇಲ್ಲ ಅಂತ ಅಲ್ವಾ. ಅಲ್ಲಿಗೆ ಮಿಂಚೆ ಹೋದ ಕಾಲಕ್ಕೆ ಚಿಂತಿಸಿ ಬರವೇನು ಅನ್ನಂಗೆ ಆಗ್ಬಿಡುತ್ತೆ. ಹಾಗಾಗಿ ಅಂದರೆ ಮಹಾತ್ಮರನ್ನ ನಾವು ಬೇಗ ಗುರುತಿಸಲ್ಲ. ನಮ್ಮ ಪಕ್ಕನೇ ಇರ್ತಾರೆ, ಯಾರು ಸಾಮಾನ್ಯ ಸುಮ್ಮನೆ ಆಗ್ತೀವಿ. ಅವ್ರು ಹೋದ್ಮೇಲೆ ಗೊತ್ತಾಗುತ್ತಾರೆ ಬೆಲೆ ಏನು ಅಂತ ಅಲ್ವಾ. ಇದ್ದಾಗ ಯಾರ ಬೆಲೆ ಗೊತ್ತಾಗಲ್ಲ. ಅದಕ್ಕೆ ಇದ್ದಾಗ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡಾಗೆ ಬೆಲೆ ಗೊತ್ತಾಗಲ್ಲ ಅಂತ. ಆದರೆ ಅದು ನಿಜವಾಗುವ ಕಾಲ ಬೇಗನೆ ಬಂದು ಬಿಟ್ಟಿತು. ಪೂರ್ಣಚಂದ್ರ ಯಾವುದೋ ಕಾಯಿಲೆಗೀಡಾಗಿ ಮಲಗಿದ. ಮಗನನ್ನು ಉಳಿಸಿಕೊಳ್ಳಲು ಬೇರೇನು ದಾರಿ ಕಾಣದೆ ಅವನ ತಾಯಿ ಶ್ರೀಮಾತೆಯವರ ಬಳಿಗೆ ಬಂದು ಕಾಡತೊಡಗಿದಳು. ಆದರೆ ಏನೇ ಆದರೂ ಅವನಿನ್ನು ಉಳಿಯಲಾರ ಎನ್ನುವುದು ಶ್ರೀಮಾತೆಯವರಿಗೆ ತಿಳಿದು ಹೋಗಿತ್ತು. ಒಂದು ದಿನ ಅವಳು ಬರುತ್ತಿರುವುದನ್ನು ದೂರದಿಂದಲೇ ಕಂಡು ಅವರು ಅಲ್ಲಿದ್ದ ಭಕ್ತರಿಗೆ ಹೇಳಿದರು, ಅಗೋ ನೋಡಿ, ಆಕೆ ಬರುತ್ತಿದ್ದಾಳೆ. ಪ್ರತಿದಿನವೂ ಬಂದು ಅಮ್ಮ ಆಶೀರ್ವದಿಸಿ ಪೂರ್ಣನಿಗೆ ವಾಸಿಯಾಗುವಂತೆ ಮಾಡಿ ಅಂತ ನನ್ನನ್ನು ಸುಮ್ಮನೆ ಕಾಡುತ್ತಾಳೆ. ಪೂರ್ಣ ಈ ಕಾಯಿಲೆಯಿಂದ ಹೇಳುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.